ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶ್ರೀ ವಿನಾಯಕನನ್ನ ಗಜಾನನ, ಗಣಪತಿ, ಗಜಮುಖ, ಮೂಷಿಕ ವಾಹನ ಹೀಗೆ ನಾನಾ ನಾಮಧೇಯಗಳಿಂದ ಕರೆಯಲ್ಪಡುವ ವಿಘ್ನ ನಿವಾರಕನನ್ನ ತನುಮನದಿಂದಲೂ ಆರಾಧಿಸಿ ಪೂಜಿಸಲಾಗುತ್ತೆ. ಅಣುರಣ ಕಣಗಳಲ್ಲೂ ಬೆರೆತಿರುವ ವಿನಾಯಕ ಗಣಾಧಿಪತಿಯಾದ್ರಿಂದ ಓಂ ಗಂ ಗಣಪತಿಯೇ ನಮಃ ಎಂದು ಶರಣಾಗುತ್ತೇವೆ. ಅಂದರೆ ಗಣಗಳ ಅಧಿಪತಿಯೇ ನಮ್ಮನ್ನ ಕಾಪಾಡು ಎಂದು ಬೇಡಿಕೊಳ್ಳುತ್ತೇವೆ. ಹೀಗೆ ಗಣಪನ ಮಹಿಮೆ ಅಪಾರವಾದದ್ದು. ಹೀಗಾಗಿ ನಾನಾ ಭಾಗಗಳಲ್ಲಿ ಗಣೇಶನ ನಾನಾ ದೇವಾಲಯಗಳು, ಗುಡಿಗಳು, ಪುರಾತನವಾದ ದೇವಸ್ಥಾನಗಳು ಭಾರತ ಮಾತ್ರವಲ್ಲ ವಿಶ್ವದ ಉದ್ದಗಲಕ್ಕೂ ಕಾಣಸಿಗುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಒಂದು ವಿಸ್ಮಯ ಪುಣ್ಯಕ್ಷೇತ್ರದ ಕುರಿತಾಗಿ ತಿಳಿದುಕೊಳ್ಳೋಣ. ಆ ಸ್ಥಳದ ಮಹಿಮೆ, ಹಿರಿಮೆ ಮಹಾಭಾರತದ ಕಾಲದಿಂದಲೂ ಇದೆ. ಮಹಾಭಾರತದಲ್ಲೂ ಈ ಸ್ಥಳದ ಕುರಿತಾಗಿ ಉಲ್ಲೇಖವಿದೆ. ಅಷ್ಟಕ್ಕೂ ಆ ಪುಣ್ಯಕ್ಷೇತ್ರ ಯಾವುದು, ಆ ಸ್ಥಳದ ಮಹಿಮೆ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪರಮ ಪವಿತ್ರ ಪುಣ್ಯ ಸ್ಥಳವನ್ನ ಆನೆಗುಡ್ಡೆ ಅಂತ ಕರೀತಾರೆ. ಇದು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಸ್ಥಳ. ಆನೆಗುಡ್ಡೆ ಎಂದರೆ ಆನೆ ಬೆಟ್ಟ ಎಂದರ್ಥ. ಈ ಸ್ಥಳವು ಬೆಟ್ಟದ ತುದಿಯಲ್ಲಿರುವ ವಿನಾಯಕನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಆದ್ದರಿಂದ ಈ ಪ್ರದೇಶವನ್ನ ಆನೆಗುಡ್ಡೆ ಎಂದು ಕರೆಯಲಾಗುತ್ತದೆ. ಈ ಊರಿಗೆ ಕುಂಬಾಶಿ ಎನ್ನುವ ಮತ್ತೊಂದು ಹೆಸರು ಕೂಡ ಇದೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 12ರಲ್ಲಿ ಹೆದ್ದಾರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವುದೇ ಆನೆಗುಡ್ಡೆ. ಆನೆಗುಡ್ಡೆ ವಿನಾಯಕ ದೇವಸ್ಥಾನವು ಬಹು ಪ್ರಸಿದ್ಧ ಹಿಂದೂ ಧಾರ್ಮಿಕ ಕೇಂದ್ರ. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ವಿನಾಯಕನ ದರ್ಶನವನ್ನ ಪಡೆಯುತ್ತಾರೆ. ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಈ ಕ್ಷೇತ್ರವು ಪರಶುರಾಮ ಮಹರ್ಷಿಯ ಸೃಷ್ಟಿ ಎಂದು ಹೇಳಲಾಗಿದೆ. ಕಾಲಕ್ರಮೇಣ ಈ ದೇವಸ್ಥಾನವಿರುವ ಸ್ಥಳವು ಬೇರೆ ಬೇರೆ ಹೆಸರುಗಳನ್ನು ಪಡೆದುಕೊಳ್ಳುತ್ತೆ. ಈ ದೇವಾಲಯದ ಪರಿಸರದಲ್ಲಿನ ಪ್ರಶಾಂತತೆ ನಿಜವಾಗಿಯೂ ಒಂದು ಅತ್ಯದ್ಭುತ ಅನುಭವ. ವಿನಾಯಕ ತಮ್ಮ ಸರ್ವ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಎಂದು ಜನರು ನಂಬುತ್ತಾರೆ. ಆದ್ದರಿಂದ ಈ ಸ್ಥಳವನ್ನ ಮುಕ್ತಿ ಸ್ಥಳ ಅಂದರೆ ಮೋಕ್ಷವನ್ನ ಪಡೆಯುವ ಸ್ಥಳ ಎಂದು ಕರೆಯಲಾಗುತ್ತದೆ. ಗರ್ಭಗೃಹ ಅಥವಾ ಮುಖ್ಯ ಗರ್ಭಗುಡಿಯು ಚತುರ್ಭುಜದಲ್ಲಿ ದೊಡ್ಡ ಬಂಡೆಯಲ್ಲಿ ಬೆಳ್ಳಿಯ ಕವಚದಿಂದ ಆವೃತವಾದ ರಚನೆಯಲ್ಲಿ ವಿನಾಯಕನನ್ನ ಆರಾಧಿಸಲಾಗುತ್ತೆ. ಇದರ ಸಂಕೇತವಾಗಿ 2 ತೋಳುಗಳು ವರದ ಹಸ್ತದಿಂದಿದ್ದು ವರಗಳನ್ನು ನೀಡುವುದಾಗಿ, ಮತ್ತೆರಡು ಕೈಗಳು ಮೋಕ್ಷವನ್ನ ಕರುಣಿಸುವುದಾಗಿ ಸೂಚಿಸುವಂತಿದೆ. ದೇಗುಲದ ಸುತ್ತಲೂ ಭಾರ್ಗವ ಪುರಾಣದ ಶಿಲ್ಪಕಲೆಗಳಿವೆ. ಈ ದೇವಸ್ಥಾನದಲ್ಲಿ ವಿನಾಯಕ ನಿಂತಿರುವ ಭಂಗಿಯಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡುತ್ತಾನೆ. ಮೂರ್ತಿಯ 4 ಹಸ್ತದಲ್ಲಿ 2 ವರದ ಹಸ್ತವು ಭಕ್ತರು ಬೇಡಿದ ವರಗಳನ್ನ ಕೊಡಲು, ಇನ್ನೆರಡು ಹಸ್ತವು ಶರಣಾಗತಿಯಾಗಿರಬೇಕೆಂಬುದನ್ನು ತೋರಿಸುತ್ತದೆ. ಪುರಾಣ ಕಥೆಗಳ ಪ್ರಕಾರ ಗಮನಿಸಿದ್ರೆ ಈ ಕ್ಷೇತ್ರಕ್ಕೆ ಬರಗಾಲ ಬಂದಾಗ ಅಗಸ್ತ್ಯ ಮುನಿಗಳು ವರುಣನ ಮನವೊಲಿಸಲು ಯಜ್ಞವೊಂದನ್ನ ಇದೇ ಸ್ಥಳದಲ್ಲಿ ನೆರವೇರಿಸಿದ್ರು. ಆಗ ದೇವಾನುದೇವತೆಗಳಿಗೆ ಕಂಟಕನಾಗಿದ್ದ ರಾಕ್ಷಸ ಕುಂಬಾಸುರ ಈ ಯಜ್ಞವನ್ನ ಭಗ್ನಗೊಳಿಸಲು ಋಷಿ ಮುನಿಗಳಿಗೆ ಉಪಟಳ ನೀಡಲಾರಂಭಿಸಿದ. ಆಗ ಯಜ್ಞನಿರತ ಋಷಿವರ್ಯರನ್ನ ರಕ್ಷಿಸಲು ಪಾಂಡವರಲ್ಲಿಯೇ ಅತಿ ಬಲಿಷ್ಠನಾಗಿದ್ದ ಭೀಮನಿಗೆ ತನ್ನ ಆಯುಧ ಕುಂಬಾಸಿಯನ್ನ ನೀಡಿ ಕಳುಹಿಸಿದ ಗಣೇಶ. ಹೀಗಾಗಿ ಸಾಕ್ಷಾತ್ ಪಾರ್ವತಿ ಪುತ್ರನಿಂದಲೇ ವರ ಪಡೆದ ಭೀಮ ಕುಂಬಾಸುರನನ್ನ ಸಂಹರಿಸುತ್ತಾನೆ. ಕುಂಬಾಸಿಗೆ ಹರಿಹರ ಕ್ಷೇತ್ರ, ಮಧುಕಾನನ, ಗೌತಮ ಕ್ಷೇತ್ರ, ನಾಗಚಲ, ಆನೆಗುಡ್ಡೆ, ಕುಂಭಕಾಶಿ ಮುಂತಾದ ಹೆಸರುಗಳಿವೆ. ಪ್ರತಿ ಹೆಸರಿನ ಹಿಂದೆಯೂ ಪೌರಾಣಿಕ ಕಥೆಗಳಿರುವುದು ಈ ಸ್ಥಳದ ಮಹಿಮೆಯನ್ನ ಕೊಂಡಾಡುತ್ತೆ. ಅಂತಹ ಕಥಾನಕಗಳ ಪೈಕಿ ಒಂದು ಕತೆ ಅತ್ಯದ್ಭುತವಾಗಿದೆ. ಹಿಂದೆ ಮಹಾತೇಜಸ್ವಿಯಾದ ಕುಂಬಾಸುರನೆಂಬ ರಾಕ್ಷಸನು ರಾಮಚಂದ್ರನಿಗೆ ಭಯಪಟ್ಟು ಮಹೇಂದ್ರಗಿರಿಯಲ್ಲಿ ಅವಿತುಕೊಂಡಿದ್ದ. ಕಾಲಾಂತರದಲ್ಲಿ ಅಲ್ಲಿಂದ ಹೊರಟು ನಾರದನ ಮಾತಿನಂತೆ ಈಶ್ವರನನ್ನ ಮೆಚ್ಚಿಸಿ ವರ ಪಡೆದು ಶ್ರೀಕ್ಷೇತ್ರಕ್ಕೆ ಬಂದು ಸಿಕ್ಕಿದ ಜನರನ್ನೆಲ್ಲ ದಂಡಿಸಿ ಸೇನಾ ಸಮೇತನಾಗಿ ರಾಜ್ಯ ಸ್ಥಾಪನೆ ಮಾಡಿ ರಾಜ್ಯಭಾರ ನಡೆಸತೊಡಗಿದನು. ಈತನಿಗೆ ಭಯಪಟ್ಟು ಅಲ್ಲಿನ ಜನರು ಪಲಾಯನ ಮಾಡಬೇಕಾದ ಪರಿಸ್ಥಿತಿ ಬಂತು.
ಆ ಸಮಯ ಪಾಂಡವರು ದ್ರೌಪದಿ ಸಹಿತ ವನವಾಸಿಗಳಾಗಿ ತೀರ್ಥಯಾತ್ರೆ ಮಾಡುತ್ತಾ ತುಂಗಭದ್ರಾ ತೀರದಲ್ಲಿರುವುದನ್ನು ತಿಳಿದ ಗೌತಮಾದಿ ಮುನಿಗಳು ಅಲ್ಲಿಗೆ ಹೋಗಿ ತಮ್ಮ ಸಂಕಟವನ್ನ ಪಾಂಡವರಲ್ಲಿ ತೋಡಿಕೊಂಡರು. ಪರಿಸ್ಥಿತಿಯನ್ನರಿತ ಧರ್ಮರಾಯನು ಸೋದರರೊಡನೆ ಕೂಡಿಕೊಂಡು ಭಾರ್ಗವ ಕ್ಷೇತ್ರವನ್ನ ಸೇರಿ ಮಧುವನಕ್ಕೆ ಬಂದು ಕ್ಷೇತ್ರದ ದರ್ಶನ ಮಾಡಿದನು. ಸ್ವಲ್ಪ ದಿನಗಳಲ್ಲಿ ನಾಗಚಲಕ್ಕೆ ಬಂದು ಗಣೇಶನನ್ನ ಅರ್ಚಿಸಿ ಭೀಮಾದಿಗಳನ್ನ ರಾಕ್ಷಸರ ಸಂಹಾರಕ್ಕೆ ಕಳಿಸಿಕೊಟ್ಟನು. ಭೀಮಾದಿಗಳು ಶಂಖನಾದ ಮಾಡುತ್ತಾ ಮುಂದುವರಿಯಲು ಕುಂಬಾಸುರನು ಯುದ್ಧಕ್ಕೆ ಬಂದನು. ಭೀಮನಿಗೂ ಕುಂಬಾಸುರನಿಗೂ ಭಯಂಕರ ಗದಾಯುದ್ಧ ನಡೆಯಿತು. ಅದರಲ್ಲಿ ರಾಕ್ಷಸನೇ ಜಯಶಾಲಿಯಾಗುವಂತಿದ್ದಾಗ ಅಶರೀರವಾಣಿಯಾಯಿತು. ಅದೇನೆಂದರೆ, ಭೀಮ, ನಿನಗೆ ಗಣೇಶನ ಕೃಪೆ ದೊರೆಯದ ಹೊರತು ಅಸುರನನ್ನು ಸಂಹರಿಸಲು ಸಾಧ್ಯವಿಲ್ಲವೆಂದು. ಹಾಗಾಗಿ ಕೂಡಲೇ ಭೀಮನು ಗಣೇಶನನ್ನ ಮನದಲ್ಲೇ ಸ್ಮರಿಸಿ ಪ್ರಸಾದ ರೂಪವಾಗಿ ಖಡ್ಗವನ್ನ ಧರಿಸಿ ಕುಂಬಾಸುರನನ್ನ ಸಂಹಾರ ಮಾಡಿದ. ಬಳಿಕ ಮತ್ತೊಳಿದ ಬಲಶಾಲಿ ರಾಕ್ಷಸರನ್ನ ನಿರ್ದಯವಾಗಿ ನಿರ್ನಾಮ ಮಾಡಿದ. ಹಾಗಾಗಿ ಆ ಅಶರೀರವಾಣಿಯಂತೆ ಖಡ್ಗದ ಶಕ್ತಿಯಿಂದ ಅಸುರರನ್ನ ಸಂಹಾರ ಮಾಡಿದ್ರಿಂದ ಈ ಕ್ಷೇತ್ರ ಕುಂಭ ಪ್ಲಸ್ ಅಸಿ ಅಂದರೆ ಖಡ್ಗ, ಹಾಗಾಗಿ ಕುಂಭಾಸಿ ಎಂದು ಸುಪ್ರಸಿದ್ಧವಾಯಿತು ಎಂಬ ಪ್ರತೀತಿ ಇದೆ. ಆನೆಗುಡ್ಡೆ ಎಂಬ ಪದವು ದಟ್ಟ ಅರಣ್ಯವಾಗಿದ್ದರಿಂದ ಬೆಟ್ಟದಲ್ಲಿ ಆನೆಗಳ ಹಿಂಡು ವಾಸಿಸ್ತಾ ಇದ್ದಿದ್ದರಿಂದ ಈ ಅರಣ್ಯಕ್ಕೆ ಆನೆಗುಡ್ಡೆ ಎಂಬ ಹೆಸರು ಬಂತು. ಮತ್ತೊಂದು ದಂತಕಥೆಯ ಪ್ರಕಾರ ಒಬ್ಬ ವಿಶ್ವೇಶ್ವರ ಉಪಾಧ್ಯಾಯ ಎನ್ನುವ ಭಕ್ತ ಇಲ್ಲಿ ವಾಸಿಸ್ತಾ ಇದ್ದ. ಪ್ರತಿನಿತ್ಯ ಗಣಪನನ್ನ ಪೂಜಿಸ್ತಾ ಇದ್ದ. ಹೀಗೆ ಒಂದು ದಿನ ಬ್ರಾಹ್ಮಣ ಒಟ್ಟುವೊಬ್ಬ ಕನಸಿನಲ್ಲಿ ಕಾಣಿಸಿಕೊಂಡು ತನಗೆ ಹಸಿವಾಗಿದೆ ಎಂದು ಹೇಳಿ ಉಪಾಧ್ಯಾಯರನ್ನ ಕರೆದುಕೊಂಡು ಹೋಗಿ ನಾಗಾಕಲ್ಲಿನ ಬಳಿ ಒಟ್ಟು ಮಾಯವಾದ. ಈ ಅಸಾಮಾನ್ಯ ಕನಸನ್ನು ಕಂಡು ಆಶ್ಚರ್ಯಚಕಿತನಾದ ಆತ ಮರುದಿನ ಬೆಳಗ್ಗೆ ಸ್ಥಳವನ್ನು ಹುಡುಕಲು ಪ್ರಾರಂಭಿಸಿದನು. ಅಲ್ಲಿ ಬ್ರಾಹ್ಮಣ ಹುಡುಗನು ತನ್ನ ಕನಸಿನಲ್ಲಿ ಕಣ್ಮರೆಯಾದ ಜಾಗವೇ ಅದಾಗಿತ್ತು. ಅಲ್ಲಿ ಒಂದು ಕೊಳ ಕೂಡ ಇದ್ದು ಅಲ್ಲಿ ಜನಸಾಮಾನ್ಯರು ಓಡಾಡಿಕೊಂಡಿದ್ರು. ಆದರೆ ಕೊಳದಿಂದಾಚೆಗೆ ಕಾಡು ಪ್ರದೇಶ. ಅಲ್ಲಿ ವಿವಿಧ ರೀತಿಯ ಕಾಡು ಹೂಗಳು ಬೆಳೆದು ನಿಂತಿದ್ವು. ಆದರೆ ಕನಸಿನಲ್ಲಿ ಕಂಡ ಆ ಬಾಲಕನಿದ್ದ ಜಾಗ ಮಾತ್ರ ಅವರಿಗೆ ಗುರುತಿಸಲಾಗಲಿಲ್ಲ. ಆದರೂ ಆ ಉಪಾಧ್ಯಾಯ ಪ್ರತಿನಿತ್ಯ ನಿಷ್ಠೆಯಿಂದ ಆ ಭಗವಂತನಿಗೆ ಸೇವೆ ಮಾಡುತ್ತಾ ಆ ಕೊಳದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಆರಾಧಿಸಲು ಪ್ರಾರಂಭಿಸಿದ. ಹೀಗೆ ದಿನಗಳೆದಂತೆ ಆ ಪೊದೆಗಳನ್ನು ಸರಿಸಿ ಕಾಡು ಹೂಗಳನ್ನು ಭಾಗಿಸಿ ನೋಡಿದಾಗ ಕನಸಿನಲ್ಲಿ ಕಂಡಿದ್ದ ಆ ಬಾಲಕನ ರೂಪದಂತೆಯೇ ಶಿಲೆಯೊಂದು ಕಣ್ಣಿಗೆ ಕಾಣುತ್ತೆ. ಈ ದೃಶ್ಯದಿಂದ ಪ್ರಭಾವಿತರಾದ ಉಪಾಧ್ಯಾಯರು ತರಾತುರಿಯಲ್ಲಿ ಹತ್ತಿರದ ಕೊಳದಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಕಾಡು ಹೂಗಳು ಮತ್ತು ಹಣ್ಣುಗಳನ್ನು ಅರ್ಪಿಸುತ್ತಾ ಅಂದಿನಿಂದ ಆ ಸ್ಥಳದಲ್ಲಿ ವಿನಾಯಕನ ಆರಾಧನೆ ಪ್ರಾರಂಭಿಸಿದರು. ಒಂದು ದಿನ ಅಲ್ಲಿ ನಿಂತಿರುವ ಹಸು ತನ್ನ ಕೆಚ್ಚಲಿನಿಂದ ದೇವರ ಮೇಲೆ ಹಾಲನ್ನು ಸುರಿಯುವುದನ್ನು ನೋಡ್ತಾರೆ. ಈ ಘಟನೆಯನ್ನು ಕಣ್ಣಾರೆ ಕಂಡ ಕ್ಷಣ ಅವರ ಭಕ್ತಿಯು ನಿಶ್ಚಲವಾಯಿತು. ತಮ್ಮ ಬದುಕನ್ನೇ ಸಂಪೂರ್ಣವಾಗಿ ಗಣೇಶನ ಸೇವೆಗೆ ಅರ್ಪಿಸಿದರು. ದಿನ ಕಳೆದಂತೆ ಹುಲ್ಲು ಗುಡಿಸಲು ನಿರ್ಮಿಸಿದ್ರು. ಈ ಸ್ಥಳದ ಮಹಿಮೆಯನ್ನರಿತ ಜನ ಭೂಮಿಯನ್ನ ಉದಾರವಾಗಿ ದಾನ ಮಾಡಿದ್ರು. ಹೀಗೆ ಯಾವುದೇ ಹಂತದಲ್ಲೂ ನಿಲ್ಲದ ಕುಂಭಾಶಿಯಲ್ಲಿ ಹೊಸ ಆರಾಧನಾ ಸಂಪ್ರದಾಯ ಆರಂಭವಾಯಿತು ಎಂಬುದು ಮತ್ತೊಂದು ಉಲ್ಲೇಖ. ಆದರೆ ಒಂದು ಕತೆ ವಿಭಿನ್ನವಾಗಿದೆ. ಅದೇನೆಂದರೆ, ಒಮ್ಮೆ ಓರ್ವ ಕಳ್ಳನೊಬ್ಬ ಒಂದು ಮೂರ್ತಿಯನ್ನು ದರೋಡೆ ಮಾಡಿ ಕುಂಭಾಶಿಯ ದಟ್ಟಾರಣ್ಯದಲ್ಲಿ ಓಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಆನೆಗಳ ಹಿಂಡೊಂದು ಅವನ ಎದುರಿಗೆ ಬಂದು ನಿಲ್ಲುತ್ತೆ. ಆ ಕ್ಷಣ ಗಾಬರಿಯಾದ ಕಳ್ಳನಿಗೆ ಏನು ಮಾಡಬೇಕೆಂಬುದು ದಿಕ್ಕು ತೋಚದಂತಾಯಿತು. ಬಳಿಕ ತಾನು ಕದ್ದು ತಂದಿದ್ದ ಆ ಮೂರ್ತಿಯನ್ನು ಅಲ್ಲಿಯೇ ಇಟ್ಟು ತನ್ನ ಕತೆ ಮುಗಿಯಿತೆಂದು ತಲೆ ಕೆಳಗೆ ಮಾಡಿ ಕೈ ಮುಗಿದು ಒರಗಿಕೊಳ್ಳುತ್ತಾನೆ. ಆದರೆ ಕಾಕತಾಳೀಯವೆಂಬಂತೆ ಸುಮಾರು ಹೊತ್ತಾದರೂ ಮಲಗಿದ್ದವನು ಏಳದೇ ಇದ್ದ. ಆದರೆ ಆ ಆನೆಗಳ ಹಿಂಡು ಆತನಿಗೆ ಏನೂ ಮಾಡಲಿಲ್ಲವೆಂದು ತಲೆ ಎತ್ತಿ ನೋಡಿದಾಗ ತಾನು ಕದ್ದಿದ್ದ ಮೂರ್ತಿಗೆ ಆಗ ತಾನೇ ಪೂಜಿಸಿ ಹೂವನ್ನು ಅಲಂಕರಿಸಿ ದೀಪ ಬೆಳಗಿಸಿ ಯಾರೋ ಕಣ್ಮರೆಯಾಗಿದ್ದರು. ಆ ಅತ್ಯದ್ಭುತ ವಿಸ್ಮಯವನ್ನು ಕಂಡ ಕಳ್ಳ ತನ್ನ ಬದುಕಿನಲ್ಲಾದ ಆ ಪವಾಡ ಕಂಡು ತನ್ನ ಜೀವನವನ್ನೇ ಬದಲಾಯಿಸಿಕೊಂಡ. ಪ್ರತಿನಿತ್ಯ ಆ ಮೂರ್ತಿಗೆ ಪೂಜೆ ಸಲ್ಲಿಸಿ ತಾನು ಮೋಕ್ಷ ಪಡೆದುಕೊಂಡ ಎನ್ನುತ್ತೆ ಆ ಕತೆ. ಹೀಗೆ ಆನೆಗುಡ್ಡೆ ಶ್ರೀ ವಿನಾಯಕನ ಶಕ್ತಿ ಹಾಗೂ ಪವಾಡಕ್ಕೆ ಮಾರು ಹೋಗದವರೇ ಇಲ್ಲ.
ಎಂತಹ ಸಮಸ್ಯೆಗಳಿದ್ದರೂ ಸರ್ವ ವಿಘ್ನಗಳನ್ನು ನಿವಾರಿಸುತ್ತಾನೆ ವಿನಾಯಕ ಎಂಬುದು ಸಕಲ ಭಕ್ತರ ಒಮ್ಮತ. ಆ ಭಗವಂತ ನಮ್ಮೆಲ್ಲರ ಮೇಲೆ ಕರುಣಿಸಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.